ಇವತ್ತು ಬೆಳಗ್ಗೆಯಿಂದ ಧಾರವಾಡನಾಗ ಜಿಟಿ 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 ಮಳೆ ಹತ್ಬಿಟ್ಟೈತಿ. ಯಪ್ಪ ದೇವ್ರೇ. ಹಾಂ, ಎಲ್ಲರಿಗೂ ಶುಭೋದಯ. ಇದು 5ನೇ ದಿನದ ನವರಾತ್ರಿ. ಹಾಗೆ ಇದು ನಂದು 5th ವ್ಲಾಗ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಬೆಲ್ ಹಾಕ್ಕೊಂಡು ಟ್ಯಾಪ್ ಮಾಡಿರಿ, ಅಂದರೆ ಡೈಲಿ ಹಾಕೋ ವೀಡಿಯೋಸ್ದು ನಿಮಗೆ ಬಂದು ತಲುಪ್ತಾ. ಇಲ್ಲೇ ನಾ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ಕಸ ಅಂದು ರಂಗೋಲಿ ಹಾಕತ್ತೀನಿ. ನಾ ಜಾಸ್ತಿ ದೊಡ್ಡ ರಂಗೋಲಿ ಹಾಕಲ್ಲ, ಚಿಕ್ಕ ಚಿಕ್ಕದಾಗೆ ಹಾಕ್ತೀನಿ. ಯಾಕಂದ್ರೆ ಅದು ಬೇರೆ ಮಳೆ ಬರಾಕತ್ತೈತಿ, ಇನ್ನೂ ಸ್ವಲ್ಪ ಹೊತ್ತಿಗೆ ಹೋಗೇ ಬಿಡ್ತೈತಿ ಇದು. ಇಷ್ಟು ರಂಗೋಲಿ ಹಾಕಿ ನಾನು ಮನೆ ಒಳಗಿಂದು ಕಸ ಅಂದು ನೆಲ ಒರೆಸಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಕೆಲವೊಂದು ಸಲ ಈ ಬೆಳಗ್ಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಮೂಡ್ ಆಫ್ ಆಗಿಬಿಡ್ತೈತಿ, ಯಾಕೋ ಗೊತ್ತಿಲ್ಲ. ಯಾಕಂದ್ರೆ ಮಳೆ ಒಳಗೆ ದೀಪ ತೊಗೊಂಡು ಹೋಗೋದಿರ್ತೈತೆ, ಕೆಲವೊಂದು ಸಲ ಆರಿಬಿಡ್ತೈತಿ. ಆಮೇಲೆ ಕೆಲವೊಂದು ಸಲ ನೀರು ನಿಂತುಬಿಟ್ಟಿರ್ತಾವೆ ರೋಡ್ದಾಗ. ಆಮೇಲೆ ಈ ದೇವಸ್ಥಾನದಾಗ ಆಲ್ಮೋಸ್ಟ್ ಎಲ್ಲ ಒಂದೊಂದು ಸಲ ನೀರು ಬಿದ್ದು ಜರಿತಿರ್ತೈತಲ್ಲ, ಹಾಗಾಗಿ ಅಷ್ಟು ನಂಗೆ ಲೈಕ್ ಆಗೋದಿಲ್ಲ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಅದ್ರಾಗ ಹೋಗಿ ಬರಬೇಕು. ಇನ್ನೂ ಒಂದೇನಪ್ಪ ಅಂದ್ರೆ, ನಾವು ಯಾವಾಗಲೂ ಮನೆಯೊಳಗೆ ಕಸ ಹೊಡಿಯೋ ಮುಂದೆ ಬಗ್ಗಿನ ಕಸ ಹೊಡಿಬೇಕಂತ, ಅಂದ್ರೆ ಸ್ವಲ್ಪ ಬಾಗಬೇಕಂತ. ಹಿಂಗೆ ನಿಂತು ಕಸ ಹೊಡಿಬಾರ್ದು, ಜಾಸ್ತಿ ಬಗ್ಗಿನ ಕಸ ಹೊಡಿಬೇಕು. ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ನೆಕ್ಸ್ಟ್ ಹೂ ಹರ್ಕೊಳ್ಳೋಣ ಅಂತ ಬಂದೆ. ಇವತ್ತು ಗ್ರೀನ್ ಕಲರ್ ಇದ್ದಿದ್ದಕ್ಕೆ ನಾನು ಗ್ರೀನ್ ಸಾಡಿ ಉಟ್ಕೊಂಡೀನಿ. ಇಲ್ಲಾಂದ್ರೆ ಜಾಸ್ತಿ ಸಾಡಿ ಉಡೋದಿಲ್ಲ ನಾನು, ಬಟ್ ಇವತ್ತು ಉಟ್ಟೆ. ನಾನು ಉಡ್ಬೇಕನ್ನಿಸ್ತ, ಹಾಗಾಗಿ ಉಟ್ಟೆ. ನೀವು ಏನೇ ಹೇಳ್ರಿ, ಹೆಣ್ಮಕ್ಳ ಸೀರೆ ಒಳಗೆ ಭಾಳ ಚಲೋ ಅನ್ನಿಸ್ತೈತಿ ನೋಡಕ್ಕೆ. ಅದೊಂದು ನಮ್ಮದು ಹೆಣ್ಮಕ್ಳ ಲಕ್ಷಣನೇ ಬೇರೆ. ನಾನು ಹೂ ಹರಿದ್ಬಿಟ್ಟು ಎಲ್ಲ ಪೂಜೆ ಅದು ಮಾಡಿದೆ. ಸೂಕ್ಷ್ಮ ಮಹಾರುದ್ರೇ ಮಹಾಶಕ್ತಿ ಮಹೋದಯ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರ ದೇವಿ ನಾನಾಕಾರ ಭೂಷಿತೆ ಜಗತ್ಸುತೆ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೆ. ಈಗ ಕಾಲ ಕಟ್ಟೆ ಆಲ್ರೆಡಿ ಇಷ್ಟು ಪೂಜೆ ಮಾಡೋದ್ರಾಗ ಸ್ವಲ್ಪ ಲೇಟ್ ಆಗಿತ್ತು ನಂದು, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸೀದಾ ಡೈರೆಕ್ಟಾಗಿ ನಾನು ಗುಡಿಗೆ ಹೋದೆ. ಯಾಕಂದರೆ ಟೈಮ್ ಭಾಳ ಆಗಿತ್ತು, ಹಾಗಾಗಿ ಬೇಗ ಹೋಗಿ ಪೂಜೆ ಮುಗಿಸ್ಕೊಂಬಿಟ್ಟೆ ನಾನು. ಈಗ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ನೆಕ್ಸ್ಟ್ ದೇವ್ರ ಗುಡಿ ಒಳಗೆ ಹೋಗಿ ದೇವಿಗೂ ಪೂಜೆ ಮಾಡಿ ಒಂದು 5 ಮಿನಿಟ್ಸ್ ಕೂತ್ಕೊಂಡು ಬಂದು ಇನ್ನೊಂದು ನೆಕ್ಸ್ಟ್ ಗುಡಿ ಐತಲ್ಲ ಅಲ್ಲಿ ಹೋಗಿ ಡೈರೆಕ್ಟ್ ನಮ್ಮ ಮನೆಗೆ ಹೋಗತ್ತೀನಿ. ನಾ ಲೇಟ್ ಆಗಿದ್ದಕ್ಕೆ ಯಾವುದೂ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮನೆಗೆ ಬಂದು ಸ್ವಲ್ಪ ಹಾಟ್ ವಾಟರ್ ಕುಡಿದೆ, ಸ್ವಲ್ಪ ರಿಲೀಫ್ ಅನ್ನಿಸ್ತೈತಿ. ಹಾಗಾಗಿ ನಾನು ಯಾವಾಗಲೂ ಮಾರ್ನಿಂಗ್ ಅದ ಪ್ರಿಫರ್ ಮಾಡ್ತೀನಿ. ಹಂಗಾಗಿ ಇವತ್ತು ಟಿಫಿನಿಗೆ ನಾನು
ಸಬ್ಬಸ್ಗಿದ ದೋಸೆ ಮಾಡಿದ್ದೆ, ಲೈಕ್ ಉತ್ತಪ್ಪ ಟೈಪ ಮಾಡಿದ್ದೆ. ಅದ್ರಾಗ ಈರುಳ್ಳಿ ಅದು ಹಾಕಿ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತು ಸಾಂಬಾರು ಮಾಡಿದ್ದೆ. ಯಾಕಂದ್ರೆ ಭಾಳ ಚಳಿ ಚಳಿ ಐತಿ, ಈ ವೆದರಿಗೆ ಈ ಥರ ಮುದ್ದೆ ಮಾಡೋದು ಚಲೋ ಅನ್ನಿಸ್ತೈತಿ. ಹಾಗಾಗಿ ನಾನು ಊಟಕ್ಕೆ ಇವತ್ತು ಇದನ್ನು ಮಾಡಿದೆ. ಮಳೆ ಬರತೈತೆ, ಹಂಗೆ ಸ್ವಲ್ಪ ನೋಡ್ಕೊಂಡು ಕೂತು ನಂಗೆ ಈ ಮಳೆ ನೋಡತ್ತಿದ್ರೆ ಒಂದು ಹಾಡು ನೆನ್ಪು ಬರತೈತಿ. ಅದು ಯಾವುದಂದ್ರೆ, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕನ್ನ ಹಾಡಂತೆ ಕಾಯುವೆನು, ತುಂತುರು ಅಲ್ಲಿ ನೀರ ಹಂಗೆ ನಾ ಸ್ವಲ್ಪ ಈವ್ನಿಂಗ್ ಐಟಮ್ಸ್ ತರೋದಿತ್ತು. ಹಂಗಾಗಿ ನಾ ಹೊರಗಡೆ ಬಂದು ಮೆಕ್ಕೆಜೋಳಕ್ಕಂತ, ಅದು ಈ ವೆದರಿಗೆ ಮೆಕ್ಕೆಜೋಳ ಕಂಡ್ರೆ ಹೆಂಗೆ ಬಿಡಕ್ಕೆ ಮನಸ್ಸು ಬರ್ತೈತಿ. ಹಂಗಾಗಿ ಒಂದು ಮೆಕ್ಕೆಜೋಳ ತೊಗೊಂಡೆ. ಇಲ್ಲಿ ಒಂದು ಮೆಕ್ಕೆಜೋಳಗೆ 120 ರೂಪೀಸ್ ತೊಗೋತಾರೆ. ನಿಮ್ಮ ಕಡೆ ಎಷ್ಟು ತೊಗೋತಾರೆ ಕಮೆಂಟ್ ಮಾಡಿರಿ. ಈ ರೀತಿ ಈ ಥರ ವೆದರಿಗೆ ಮೆಕ್ಕೆಜೋಳ ತಿನ್ನೋದದ್ದು ಫೀಲೇ ಬೇರೆ. ನಾನು ಈ ಮೆಕ್ಕೆಜೋಳ ಪಾರ್ಸಲ್ ಅದು ತೊಗೊಂಡು ಮೆಕ್ಕೆಜೋಳ ತೊಗೊಂಡು ನಾನು ಮನೆ ಪಾರ್ಸೆಲ್ ತೊಗೊಂಡ್ಬಿಟ್ಟು ಮನೆ ಕಡೆ ಹೊರಟೆ. ಮನೆಗೆ ಹೋಗಿ ಇದನ್ನು ತಿಂದು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ರೈಸ್ ಸಾಂಬಾರು ಊಟ ಮಾಡಿ ಮಲ್ಕೊಂಬಿಟ್ಟೆ. ಇದಾಗಿತ್ತು ನಂದು 5th ವ್ಲಾಗ್. ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಟೇಕ್ ಕೇರ್ ಆ್ಯಂಡ್ ಬಾಯ್. And thank you for watching.